ನಮಸ್ಕಾರ, ನಾನು ಬಸವರಾಜು. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಏನಾಗ್ತಿದೆ, ಇದು ಬೆಂಗಳೂರು ವ್ಯಾಪ್ತಿಯ ಒಳಗಡೆ ಇರಬಹುದಾದಂತಹ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 25-26 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಡೇಂಜರ್ ಸಂದೇಶವನ್ನು ರವಾನಿಸಿದೆ. ಕ್ಲಿಯರ್ ಮೆಜಾರಿಟಿ ಪಡಿಬಹುದಾಗಿದ್ದಂತಹ ಅವಕಾಶಗಳೇನಿತ್ತು ಪ್ರತಿ ಸಂದರ್ಭದಲ್ಲಿ, ಇಲ್ಲಾಂದರೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಜಾತ್ಯತೀತ ಜನತಾದಳ ಪಡೆಯಬಹುದಾದಂತಹ ಸ್ಥಾನಗಳ ಆಧಾರದ ಮೇಲೆ ಮೈತ್ರಿ ಸರ್ಕಾರ ಯಾವುದು ಬರಬಹುದು ಅನ್ನೋ ನಿರೀಕ್ಷೆ ಇರ್ತಿತ್ತು. ಆದರೆ ಈಗ SIR ಎಫೆಕ್ಟ್ ಹೇಗಿದೆ ಅಂದರೆ, ಬೆಂಗಳೂರು ನಗರ ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 26ರಲ್ಲಿ ಕಾಂಗ್ರೆಸ್, ಯಾಕಂದರೆ 28ರಲ್ಲಿ 2023ರಲ್ಲಿ 16 BJP, 12 ಕಾಂಗ್ರೆಸ್ ಗೆದ್ದಿತ್ತು. ಈಗ 28ಕ್ಕೆ 28 ಕೂಡ ಕಾಂಗ್ರೆಸ್ಸೇತರ ಪಕ್ಷಗಳು, ಅದರಲ್ಲಿ BJP ಗೆದ್ದುಕೊಳ್ಳುವಂತಹ ಸಾಧ್ಯತೆಗಳು. ಮತವರ್ಗ ಎಷ್ಟರ ಮಟ್ಟಿಗೆ ಆ ಮತದಾರರ ಪಟ್ಟಿಯಿಂದ ಹೆಸರನ್ನು ಕಿತ್ತಾಕಿದ್ದಾರೆ ಅಂದರೆ, 50%ಗಿಂತ ಹೆಚ್ಚು ಲಕ್ಷ ಜನರನ್ನು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಹಾಕ್ತಾರೆ. ನೋಡಿ ಪಟ್ಟಿ ಹೇಗಿದೆ ಅಂದರೆ, ಬೆಂಗಳೂರಿನ ಒಟ್ಟು 26-25 ಅಥವಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಮತದಾರರ ಹೆಸರುಗಳನ್ನು ಡಿಲೀಟ್ ಆಗುವ ಸಾಧ್ಯತೆಗಳಿದ್ದು, ಈ ಕ್ಷೇತ್ರಗಳು ಸದ್ಯ ಡೇಂಜರ್ ಝೋನ್ನಲ್ಲಿವೆ. ಈ 25 ಕ್ಷೇತ್ರಗಳ ಪೈಕಿ ಸುಮಾರು 20 ಕ್ಷೇತ್ರಗಳಲ್ಲಿ 40-49% ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಬಹುದು ಚುನಾವಣಾ ಆಯೋಗ. ಯಾವ್ಯಾವು ನೋಡಿ, ಮೊದಲಿಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಸುಮಾರು 52.88% ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವ ಸಾಧ್ಯತೆ ಎದುರಾಗುತ್ತೆ. 4,71,922 ಮತದಾರರು ಇರುವಂತಹ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಡೆಲೀಟ್ ಆಗಬಹುದಾದಂತಹ ನಂಬರ್ ನೋಡಿ, 2,46,790 ಮತದಾರರ ಹೆಸರು ಡಿಲೀಟ್ ಆಗಬಹುದು. ದಾಸರಳ್ಳಿಲಿ ಇದುವರೆಗೂ ಯಾರ್ಯಾರು ಗೆಲ್ತಿದ್ರು, ಇನ್ನು ಮೇಲೆ ಯಾರು ಗೆಲ್ಲಬಹುದು ಅಂದಾಜು ನಿಮಗೆ ಬಿಟ್ಟಿದ್ದು. ಎರಡನೇದು CV ರಾಮನ್ ನಗರ, 2,74,142 ಮತದಾರರಿರುವಂತಹ ಈ ಕ್ಷೇತ್ರದ ಮತಪಟ್ಟಿಯಿಂದ 1,40,801 ಮತದಾರರು, ಅಂದರೆ 51.36% ಮತದಾರರನ್ನು ಡಿಲೀಟ್ ಮಾಡುವ ಸಾಧ್ಯತೆ ಎದುರಾಗುತ್ತೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, 4,84,973 ಮತದಾರರಿರುವಂತಹ ಈ ಮತದಾರರ ಪಟ್ಟಿಯಿಂದ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಿಂದ 2,67,014 ಮತದಾರರ ಹೆಸರನ್ನು ತೆಗೆದ್ರೆ, ಅಂದರೆ 55.06% ಮತದಾರರ ಹೆಸರು ಡಿಲೀಟ್ ಆಗುತ್ತೆ. ಯಾರು ಗೆಲ್ಲಬಹುದು? BTM ಲೇಔಟ್ನ ಒಟ್ಟು ಮತದಾರರಿರುವಂಥದ್ದು 2,82,035 ಮತದಾರರು. ಈ ಮತದಾರರ ಪಟ್ಟಿಯಿಂದ 1,46,273 ಮತದಾರರನ್ನು ತೆಗೆದ್ರೆ, ಅಂದರೆ 51.86% ಮತದಾರರ ಹೆಸರನ್ನು ಪಟ್ಟಿಯಿಂದ ಕಿತ್ತಾಕಿದ್ರೆ ಯಾರು ಗೆಲ್ಲಬಹುದು? BTM ಲೇಔಟ್ ಹೇಳಿಕೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ. ಇದಷ್ಟೇ ಅಲ್ಲ, ವಿಜಯನಗರ ವಿಧಾನಸಭಾ ಕ್ಷೇತ್ರದ 3,20,773 ಮತದಾರರ ಪಟ್ಟಿಯಿಂದ 1,65,058 ಮತದಾರರ ಹೆಸರನ್ನ ಪಟ್ಟಿಯಿಂದ ಕಿತ್ತಾಕಿದ್ರೆ, ಅಂದರೆ 51.45% ಮತದಾರರು ಅವರ ಮತ, ಅವರು ಬೇರೆ ಬೇರೆ ಕಡೆ ನೆಲೆಸಿದ್ದವರು ಇರಬಹುದು, ಎರಡೆರಡು ಕಡೆ ಹೆಸರು ಕೊಟ್ಟಿರಬಹುದು, ಇನ್ನು ಕೆಲವರು ದಾಖಲೆಗಳನ್ನು ಒದಗಿಸದೇ ಇರಬಹುದು. ಈ ಡಬಲಿಂಗ್ ಆಗಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂಥವರ ಹೆಸರನ್ನು ಕಿತ್ತಾಕ್ತಾರೆ. ಅಲ್ಲಿಗೆ ನೋಡಿ, 5 ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರ ಹೆಸರುಗಳು ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇರೋ ಕಾರಣ ಈ ಕ್ಷೇತ್ರಗಳ ರಾಜಕೀಯ ನಾಯಕರಿಗೆ ಏನಾಗಬಹುದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ನುವಂತಹ ಆತಂಕ ಎದುರಾಗಬಹುದು. ನೋಡಿ, ಸತೀಶ್ ರೆಡ್ಡಿ ಅವರ ಕ್ಷೇತ್ರ, ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ, ಕೃಷ್ಣಪ್ಪ ಅವರ ಕ್ಷೇತ್ರ, ಮುನ್ರಾಜ್ ಅವರ ಕ್ಷೇತ್ರ, S ರಘು ಅವ್ರ ಕ್ಷೇತ್ರ. ನೆಕ್ಸ್ಟ್ ಯಾರಿಗೆ ಎಷ್ಟೆಷ್ಟು ಲಾಭ ಆಗಬಹುದು, ಯಾವ ಪಕ್ಷಕ್ಕೆ? ನೋ ಡೌಟ್ ಬಹುಪಾಲು ಅಲ್ಪಸಂಖ್ಯಾತರ ಮತಗಳನ್ನು ತೆಗೆದಿರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದು ಹೇಳಿ ಕೇಳಿ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ BJPಗೆ ಲಾಭ ಆಗುತ್ತೆ. ನೋಡಿ, ಇನ್ನು 20 ಕ್ಷೇತ್ರಗಳಲ್ಲಿ ಸುಮಾರು 40-49% ಮತದಾರರ ಹೆಸರು ಡಿಲೀಟ್ ಆಗೋ ಸಾಧ್ಯತೆ ಇದೆ. ನೋಡಿ, ಆ ಲೆಕ್ಕ ಕೂಡ ಗೋವಿಂದರಾಜನಗರ 3,06,486 ಮತದಾರರ ಪೈಕಿ
1,49,707 ಮತದಾರರ ಹೆಸರು ಡಿಲೀಟ್ ಆಗಬಹುದು. ಅಂದರೆ 48.85%. ಪ್ರಿಯಾ ಕೃಷ್ಣ ಅವರ ಕ್ಷೇತ್ರ ಏನಾಗಬಹುದು ಆ ನಂತರದಲ್ಲಿ? ಬಸವನಗುಡಿ ಕ್ಷೇತ್ರದಲ್ಲಿ 2,37,161 ಮತದಾರರ ಪೈಕಿ 1,14,013 ಹೆಸರುಗಳ ಡಿಲೀಟ್ ಆದರೆ 48.7% ಮತದಾರರ ಹೆಸರು ಡಿಲೀಟ್ ಆಗುತ್ತೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಒಟ್ಟು 2,93,149 ಮತದಾರರ ಪೈಕಿ 1,27,647 ಹೆಸರುಗಳು ಡಿಲೀಟ್ ಆಗುವ ಸಾಧ್ಯತೆ ಬಂದರೆ ಅಲ್ಲಿಗೆ 43.54% ಮತದಾರರ ಹೆಸರು ಡಿಲೀಟ್ ಆಗುತ್ತೆ. ಬಿಜೆಪಿ ನಾಯಕ ವಿಪಕ್ಷ ನಾಯಕ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕ್ಷೇತ್ರ ಯಾರಿಗೆ ಲಾಭ ಆಗಬಹುದು? ನೋ ಡೌಟ್ ಬಹುಪಾಲು ಅಲ್ಪಸಂಖ್ಯಾತರ ಹೆಸರುಗಳು, ತಮಿಳರ ಹೆಸರುಗಳು, ತಮಿಳು ಯಾರು ಹೊರಗಡೆಯಿಂದ ಬಂದು ನೆಲೆಸಿರೋರಿದ್ದಾರೆ ಅವರು ಇಲ್ಲಿ ಮತದಾರರ ಚೀಟಿ ಪಡೆದಿರ್ತಾರೆ ಅಂಥವರ ಹೆಸರು. ಯಾಕಂದರೆ SIR ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಸ್ಥಿತಿ ಸ್ಪಷ್ಟವಾಗಲಿದೆ. ಹೆಸರು ಕೈ ಬಿಡುವ ಸಾಧ್ಯತೆ ಇರುವ ಮತದಾರರಿಗೆ ನಿಯಮಾನುಸಾರ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಗತ್ಯ ದಾಖಲೆಗಳನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಯಶವಂತಪುರದಲ್ಲಿದ್ದು ರಾಜಾಜಿನಗರದಲ್ಲೂ ನಾನು ಮಾಡ್ತೀನಿ ಅನ್ನೋ ದಾಖಲೆಗಳನ್ನು ಎರಡೂ ಕಡೆ ಕೊಡೋದಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಉಳಿಯುತ್ತೆ. ಅಂತಹ ಸಂದರ್ಭದಲ್ಲಿ ಇಷ್ಟು ಜನ ಸುಮಾರು 25-26 ವಿಧಾನಸಭಾ ಕ್ಷೇತ್ರಗಳಲ್ಲಿ 40-58% ವೋಟರ್ಸ್ ತಮ್ಮ ಹಕ್ಕನ್ನು ಕಳ್ಕೋತಾರೆ, ಎಲ್ಲ ಒಂದು ಕಡೆ ಉಳಿಯುತ್ತೆ. ಇದು ಹೇಗಾಗಬಹುದು ನೋಡಿ. ಪ್ರತಿ ಸಲ ಸರಳ ಬಹುಮತ 113. ಆ 113 ಬರಬೇಕು ಅಂದರೆ ಕನಿಷ್ಠ 20 ಕ್ಷೇತ್ರಗಳನ್ನು ಸುಲಭವಾಗಿ ಕಾಂಗ್ರೆಸ್ ಕಳ್ಕೊಳ್ಳುತ್ತೆ ಅನ್ನೋದೇ ಆದರೆ ಈಗಿನ ಲೆಕ್ಕಕ್ಕೂ ಬಂದರೆ 135ರಲ್ಲಿ 20 ಇನ್ನೆಷ್ಟು 115 ಆಗಲೂ ಕಷ್ಟ ಆಗಬಹುದು. ಆಪರೇಷನ್ ಕಮಲ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಅಲ್ಲ, ಆದರೆ ಈ ಹಿಂದೆ ನೀವು ಉತ್ತರ ಪ್ರದೇಶ, ಬಿಹಾರ ಈ ಎಲ್ಲ ಕೂಡ SIR ಕಾರಣಕ್ಕೆ ಬಿಜೆಪಿಗೆ ಇನ್ಕ್ಲೂಡಿಂಗ್ ಪಶ್ಚಿಮ ಬಂಗಾಳ ಕೋಟಿ ಜನರ ಹೆಸರನ್ನು ತೆಗೆದರು. ತಪ್ಪ? ಚುನಾವಣಾ ಆಯೋಗ ತುಂಬ ನ್ಯಾಯಯುತವಾಗಿ ಪ್ರಕ್ರಿಯೆಯನ್ನು ನಡೆಸ್ತಿದೆ. ಅವಕಾಶ ಇರುತ್ತೆ, ಒಂದು ವೇಳೆ ನನ್ನ ಹೆಸರಿಲ್ಲ ಅಂದರೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ಮತ್ತೆ ಸೇರಿಸ್ಕೋಬಹುದು. ಆಕ್ಷೇಪಣೆಗಳಿಗೂ ಅವಕಾಶ ಇರುತ್ತೆ. ಆಗ ಮೈಮರ್ತು ಕೂತ್ರೆ SIR ಕಾರಣಕ್ಕೆ ಕಾಂಗ್ರೆಸ್ ಸೋಲ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ SIR ಕಾರಣಕ್ಕೆ ಬಿಜೆಪಿ ಗೆಲ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಆಯಾ ಪಕ್ಷ ಆಯಾ ಕಾರ್ಯಕರ್ತರನ್ನು ಬಳಸಿಕೊಂಡು ಸಂಬಂಧಪಟ್ಟ ಮತದಾರರ ಸೂಕ್ತ ದಾಖಲೆಗಳನ್ನು ಒದಗಿಸೋದಾದ್ರೆ SIRನಿಂದ ಹೆಸರು ಡಿಲೀಟ್ ಆಗೋದಿಲ್ಲ. ಆದರೆ ಈಗ ಕೇವಲ ಬೆಂಗಳೂರು ನಗರದ ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರದ ಪೈಕಿ ಸುಮಾರು 85-90% ವಿಧಾನಸಭಾ ಕ್ಷೇತ್ರಗಳೇನಿದಾವೆ, 26 ಕ್ಷೇತ್ರಗಳು, ಅಲ್ಲಿ 40ರಿಂದ ಕನಿಷ್ಠ 40%ಇಂದ 58% ತನಕ ಮತದಾರರ ಹೆಸರು ಡಿಲೀಟ್ ಆಗಬಹುದು ಅನ್ನೋದಾದರೆ ನೋ ಡೌಟ್ ಅದು ಬಿಜೆಪಿಗಿಂತಲೂ ಹೆಚ್ಚು ಕಾಂಗ್ರೆಸ್ಗೆ ಲಾಸ್ ಆಗಬಹುದು. ಇಂತಹ ಕರಡು ಸಿದ್ಧವಾದ ಮೇಲೆ ಸೂಕ್ತ ದಾಖಲೆಗಳನ್ನು ಸಂಬಂಧಪಟ್ಟವರು ಒದಗಿಸದೆ ಹೋದರೆ 28ಕ್ಕೆ ರಿಸಲ್ಟ್ ಏನಾಗಬಹುದು, ಯಾರಿಗೆ ಲಾಭ ಆಗಬಹುದು? ಕಮೆಂಟ್ ಮಾಡಿ.